ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ಆರಾಧನೆಯ ಸಂದರ್ಭದಲ್ಲಿ ದರ್ಶನದ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲ್ಪಟ್ಟಿದೆ ಅನ್ನೋ ಒಂದು ವಿವರ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಮಠದ ಮುಖದ್ವಾರ. ಈ ಮಠದ ಮುಖದ್ವಾರದಿಂದ ನೀವು ದರ್ಶನಕ್ಕೆ ಬರ್ತಾ ಇದ್ರಿ. ಈಗ ಸೇವೆ ಮಾಡತಕ್ಕಂಥವರು ಸೇವಾಕರ್ತರು ಮಾತ್ರ ಇದರೊಳಗೆ ಬರಬಹುದು. ಸರ್ವ ದರ್ಶನಕ್ಕೆ ಬರುವಂತಹ ಜನರಲ್ ದರ್ಶನಕ್ಕೆ ಬರುವವರು ಎಲ್ಲಿ ಬರಬೇಕು ಅನ್ನೋದನ್ನು ಗಮನಿಸಿ. ಇದು ಮಂಚಾಲಮ್ಮನವರ ಗುಡಿ. ಅಲ್ಲಿಂದ ಕೆಳಗಡೆ ವ್ಯಾಸಮಂದಿರ ಇದೆ, ನದಿಗೆ ಹೋಗೋ ದಾರಿ, ಅಲ್ಲಿ ಬರಬೇಕು. ಇದು ಮಂಚಾಲಮ್ಮನವರ ಗುಡಿ. ಅಲ್ಲಿಂದ ನೀವು ಸೀದಾ ಇಲ್ಲಿ ವ್ಯಾಸಮಂದಿರ ಇದೆ. ವ್ಯಾಸಮಂದಿರದಿಂದ ನೇರವಾಗಿ ಹೋದರೆ ನದಿಗೆ ಹೋಗ್ತಕ್ಕಂತಹ ದಾರಿ ಇದೆ. ನೀವು ಮಂಚಾಲಮ್ಮ ಗುಡಿಯಿಂದ ಸೀದಾ ಕೆಳಗೆ ಬಂದಾಗ ನೋಡಿ, ಇಲ್ಲಿ ಪಂಚಮುಖಿ ದರ್ಶನ್ ಛತ್ರ ಇದೆ. ಇದರ ಬಲಭಾಗದಲ್ಲಿ ಈ ಸ್ಥಳದಲ್ಲಿ ಅಂದರೆ ನದಿಗೆ ಹೋಗೋ ದಾರಿಯಲ್ಲಿಯೇ ಕ್ಯೂ ಹಾಲ್ ಮಾಡಿರೋದು. ಇಲ್ಲೇ ಜನರಲ್ ದರ್ಶನದ ಪ್ರವೇಶ ದ್ವಾರ. ಪ್ರತಿಯೊಬ್ಬರು ದರ್ಶನಕ್ಕೆ ಮಂತ್ರಾಲಯಕ್ಕೆ ಬಂದವರು ಇಲ್ಲೇ ಬರಬೇಕು. ನದಿಯಿಂದ ಸ್ನಾನ ಮಾಡಿಕೊಂಡು ಬಂದವರು ಕೂಡ ಸೀದಾ ಇದರೊಳಗೆ ಪ್ರವೇಶ ಮಾಡಬೇಕು. ಇಲ್ಲಿ ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು, ಪುಟ್ಟ ಮಕ್ಕಳ ತಾಯಂದಿರಿದ್ರೆ ಅವ್ರ ಜೊತೆಗೆ ಒಬ್ಬರನ್ನ ಮಾತ್ರ ಒಳಗೆ ಹೋಗಲಿಕ್ಕೆ, ನೇರ ದರ್ಶನಕ್ಕೆ ಹೋಗಲಿಕ್ಕೆ ಟೋಕನ್ ಇಲ್ಲೇ ಕೊಡ್ತಾರೆ. ಒಬ್ಬರನ್ನ ಮಾತ್ರ ಜೊತೆಗೆ ಮಾಡ್ತಾರೆ. ಇದ್ರ ಒಳಗೆ ಕ್ಯೂ ಕಾಂಪ್ಲೆಕ್ಸ್, ಇಲ್ಲಿ ಎಲ್ಲ ಕ್ಯೂ ವ್ಯವಸ್ಥೆ ಆಗಿದೆ. ಇದು ಮ್ಯೂಸಿಯಂ ಹಿಂಭಾಗ. ಇದೇ ಜನರಲ್ ದರ್ಶನದ ಕ್ಯೂ ಹಾಲ್.